ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೊಂದು ಸ್ಪೆಷಲ್ ವಿಡಿಯೋ ಇದು. ಸೊ ಯಾರು ಸಮ್ಮರ್ನ ವೆಕೇಷನ್ದಾಗೆ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದವರಿಗೆ ಮತ್ತು ಟ್ರಿಪ್ ಪ್ಲ್ಯಾನ್ ಮಾಡಿದವರಿಗೆ ಮತ್ತು ಎಸ್ಪೆಷಲಿ ಬೀಚ್ಗೆ ಯಾರು ಹೋಗಬೇಕಂತಿರಲ್ಲ ಅವರಿಗೆ ಇದು ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಒಂದು ರೆಸಾರ್ಟ್ ತೋರ್ಸಕತ್ತೀನಿ, ಬೀಚ್ ಬಾಜುಕಿದೆ. ಸೊ ಅದು ಬೀಚ್ ಬಾಜುಕ್ಕೆ ಆ ಥರ ಇದೆ ಏನು ಅಂತ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಈ ಥರ ಸಪ್ರೇಟಾಗಿ ಒಂದು ಸ್ಪೆಷಲ್ ರೂಮ್ಸ್ ಇವೆ. ಇದು ಬೀಚ್ ಬಾಜುಕೆ ಇದೆ. ಸೊ ನಿಯರ್ ನಾವು ಅದ್ರ ಮುಂದೆ ನಾವು ರೂಮ್ ಮುಂದೆ ನಿಂತರೆ ನಮ್ಗೆ ಬೀಚ್ ಕಾಣುತ್ತೆ. ಆ ಥರ ಫೆಸಿಲಿಟಿ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ, ಫೆಸಿಲಿಟೀಸು ಇದೆ. ಅದ್ರ ಜೊತೆಗೆ ನಮಗೆ 24 hours ಬಿಸಿ ನೀರು ಸಿಗುತ್ತೆ. ಯಾವಾಗ ಬೇಕಾದರೂ ನಾವು ಬೀಚಿಗೆ ಹೋಗಿ ಬಂದು ಸ್ನಾನ ಮಾಡ್ಬೋದು. ತುಂಬಾ ಒಳ್ಳೆಯದು ರೆಸಾರ್ಟ್ ಅಂತ ಹೇಳ್ಬೋದು. ಊಟದ ಫೆಸಿಲಿಟಿನೂ ತುಂಬಾ ಚೆನ್ನಾಗಿದೆ ಮತ್ತು ಲೊಕೇಶನ್ ಅಂತೂ ಸೂಪರಾಗಿದೆ. ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಸೊ ಯಾವ ಥರ ಫೆಸಿಲಿಟಿ ಇತ್ತು, ಏನೇನಿತ್ತು ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಟೆಂಟ್ ಹೌಸ್ ಇದೆ. ಸೊ ಇಲ್ಲಿ ಟೆಂಟ್ ಹೌಸಲ್ಲಿ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಮಾಡ್ಯಾರೆ. ಸೊ ನೀವು ಓಪನ್ ಮಾಡಿ ನೋಡಿದರೆ ಅದರೊಳಗೆ ನಿಮಗೆ ಚೆನ್ನಾಗಿ ಬೆಡ್ ಇದೆ, ಡಬಲ್ ಬೆಡ್ ಇದೆ. ಸೊ ನೀವು ಇಬ್ಬರು ಆರಾಮಾಗಿ ಮನ್ಕೋಬೋದು. ಸೊ ಸಮ್ಮರ್ಗೆ ನೀವು ಪ್ಲ್ಯಾನ್ ಮಾಡಿದರೆ ಇಲ್ಲಿ ಬರ್ಬೋದು ಅಂತ ಅನಿಸುತ್ತೆ ನನಗೆ. ನೋಡ್ಬೋದು ಚೆನ್ನಾಗಿ ಅರೇಂಜ್ ಮಾಡ್ಯಾರ. ಸೊ ಅದ್ರ ಜೊತೆಗೆ ನಮ್ಗೆ ಏನಾದರೂ ಕೂಲರು ಅರೇಂಜ್ ಮಾಡ್ಯಾರ. ಸೊ ನಿಮ್ಗೆ ಏನಾರ ಹಾಟ್ ಅನಿಸಿದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ರೂಮ್ ತೋರಿಸ್ತೀನಿ, ಏನೆಲ್ಲ ಫೆಸಿಲಿಟೀಸ್ ಇದೆ, ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಇದು ಬಂದು ನಾವು ಬುಕ್ ಮಾಡಿದಂಥ ಸ್ಪೆಷಲ್ ರೂಮು. ಸೊ ಇದು ಒಂದು ಕಾಟ್ ಇದೆ, ಡಬಲ್ ಬೆಡ್ದು, ಮತ್ತು ಮಿರರ್ ಇದೆ. ಸೊ ಸ್ಪೇಸು ಇದೆ, ಸ್ವಲ್ಪ ದೊಡ್ಡದಾಗೆ ಇದೆ, ಹಾಗೇನು ಚಿಕ್ಕದಾಗಿದೆ ರೂಮ್ ಅಂತ ಅನ್ನೋಂಗೇನು ಇಲ್ಲ. ಮತ್ತು ಇಲ್ಲಿ ಸೂಪರ್ ಪೇಂಟಿಂಗ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು, ಎಲ್ಲ ಪೇಂಟಿಂಗೇ ಹಾಕಿದ್ರು. ಸೊ ಹೊರಗಡೆನೂ ತೋರಿಸ್ತೀನಿ ನಿಮಗೆ ಹೊರಗಡೆ ಹೇಗಿದೆ ಅಂತೇಳಿ. ಸೊ ಒಳಗಡೆನೂ ಎಲ್ಲ ವಾಲ್ ಹ್ಯಾಂಗಿಂಗ್ ಮಾಡಿಬಿಟ್ಟಿದ್ರು ಪೇಂಟಿಂದು. ಸೊ ಹಾಗಾಗಿ ರೂಮ್ ಒಳಗಿದ್ದರೂ ನಿಮಗೆ ಬೋರ್ ಅನ್ನಿಸ್ತಿದ್ದಿಲ್ಲ, ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಅದ್ರ ಜೊತೆಗೆ ನಿಮಗೆ ಟಿ ವಿನೂ ಕೊಟ್ಟಿದ್ರು. ಸೊ ನೀವು ಬೋರ್ ಅನಿಸಿದ್ರೆ ಟಿ ವಿಸ್ದಾಗ ನೋಡುವಂಥ ಫೆಸಿಲಿಟೀಸ್ ಇತ್ತು. ನೋಡ್ಬೋದು ರೂಮ್ ಚಿಕ್ಕದಾಗಿಲ್ಲ, ಆರಾಮಾಗಿದೆ. ಮತ್ತು ಒಂದು ಬೀರು ಕೊಟ್ಟಿದ್ರು, ಒಂದು ಕಬೋರ್ಡ್ ನಾವು ಯೂಸ್ ಮಾಡುವಂಗೆ. ಸೊ ಅದ್ರ ಜೊತೆಗೆ ಒಂದು ಟೇಬಲ್ ಕೊಟ್ಟಿದ್ರು. ನಿಮಗೆ ಬೇಕಾದರೆ ಟೀ ಅಥವಾ ಸ್ನ್ಯಾಕ್ಸು ಅಥವಾ ಊಟ ಬೇಕಾದರೆ ನಿಮಗೆ ರೂಮಿಗೆ ನಮಗೆ ಪಾರ್ಸಲ್ಲು ಇತ್ತು, ಸರ್ವಿಸು ಕೊಡ್ತಿದ್ರು ಚೆನ್ನಾಗಿ. ನೀವಿಲ್ಲ ಬೇಕಾಗಿಲ್ಲ, ನಾವು ಹೊರಗಡೆನೇ ಚೆನ್ನಾಗಿ ನೇಚರ್ ನೋಡ್ಕೋತಾ ತಿನ್ಬೋದು ಅಂತಂದರೆ ನಾವು ಹೊರಗಡೆನೂ ನಮ್ಮ ಫೆಸಿಲಿಟೀಸ್ ಇತ್ತು. ಸೊ ಹಾಗಾಗಿ ನೀಟಿದೆ, ಓಕೆ ಇದೆ. ಆ ಥರ ಏನೋ ಕಂಪ್ಲೇಂಟ್ ಮಾಡುವಂಥ ಯಾವುದೂ ನಮ್ಮ ಫೀಚರ್ಸ್ ಕಾಣಲಿಲ್ಲ ಅಲ್ಲಿ. ನಾವಿಲ್ಲಿ 2 days ಸ್ಟೇ ಮಾಡಿದ್ವಿ. ಏನದವ ನೋಡ್ಬೋದು, ನನ್ನ ಮಗಳು ಮನ್ಕೊಂಡು ನೈಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು. ಇದು ನೈಟ್ ವ್ಯೂ ಹೀಗಿತ್ತು. ಮತ್ತು ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡು, ಈ ಥರ ಹೊರಗಡೆಯಿಂದ ನಮಗೆ ರೂಮ್ ಕಾಣುತ್ತೆ. ಇಲ್ಲಿ ಮುಂದ್ಗಡೆ ಒಂದು ಟೇಬಲ್ ಇಟ್ಟಿದ್ರು. ಸೊ ನಾವು ಅಲ್ಲಿ ಬಟ್ಟೆ ತೊಳೆದು ಹಾಕೋದಕ್ಕೆ. ಮತ್ತು ರೂಮು ಈ ಥರ ಇತ್ತು. ಸೊ ನಮಗೆ ಎಕ್ಸ್ಟ್ರಾ ಬೆಡ್ ತೊಗೊಂಡ್ವಿ ನಾವು, ಇಬ್ಬರು ಮಕ್ಕಳು ಇರೋದ್ರಿಂದ ನಮಗೆ ಚಿಕ್ಕದಾಗಿ ಅನ್ನಿಸ್ತು. ಹಾಗಾಗಿ ಎಕ್ಸ್ಟ್ರಾ ಬೆಡ್ಡು ಹಾಕ್ಕೊಂಡ್ವಿ. ಬೆಡ್ಶೀಟು ಇತ್ತು, ಟವಲ್ ಇತ್ತು, ಮತ್ತು ಸೋಪ್ಸ್ ಕೊಡ್ತಿದ್ರು, ಬಾತ್ರೂಮ್ ಸೋಪು. ಸೊ ತುಂಬ ಚೆನ್ನಾಗಿತ್ತು. ಏನು ಫೆಸಿಲಿಟೀಸ್ ಎಲ್ಲ ನಾವು ಕೇಳಿದರೆ ಅದು ಈಸಿಯಾಗಿ ನಮಗೆ ಕೊಡ್ತಿದ್ರು. ಆ ಥರ ಏನೋ ಸರ್ವಿಸ್ ಲೋ ಇದ್ದಿದ್ದಿಲ್ಲ, ಚೆನ್ನಾಗಿತ್ತು. ನಿಂಗೆ ಯಾವಾಗ ಬೇಕಾದರೂ ನಾವು ಕಾಲ್ ಮಾಡಿ ಕೇಳಿದರೆ ನಮಗೆ ಟೀ ಅದು ಸಪ್ಲೈ ಮಾಡ್ತಿದ್ರು. ನೋಡ್ಬೋದು ಇದು ನಮ್ಮದು ಮಾರ್ನಿಂಗ್ ವ್ಯೂ ಇದು. ಸೊ ಹೇಗಿದೆ ಬೀಚ್ ಸೈಡ್ ಅಂತ ನೋಡ್ಕೋಬೋದು. ಎಸ್ಪೆಷಲಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿದೆ. ಜೋಕಾಲಿ, ಉಯ್ಯಾಲೆ ಎಲ್ಲಷ್ಟು ಇರೋದರಿಂದ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ಬೋದು. ಮತ್ತು ಒಂದಿಷ್ಟು ನಾವು ಆಟ ಸಾಮಾನು ತೊಗೊಂಡು ಅದನ್ನು ಇತ್ತು ಫೆಸಿಲಿಟೀಸು. ನೀವು ಬೀಚ್ ಬಾಜುಗೆ ಒಂದು ಶಾಪು ಇದೆ, ಅಲ್ಲಿ ನಮ್ಮ ಮಕ್ಕಳಿಗೆ ಏನೇನು ಬೇಕು ಆಟ ಸಾಮಾನು ತೊಗೊಂಡು ನಾವು ಮಕ್ಕಳಿಗೆ ಆಟ ಆಡಿಸ್ಬೋದು. ಹುಸಿಗಿತ್ತಲ್ಲ, ಹಾಗಾಗಿ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ. ಸೊ ನಮಗೆ ವರ್ತ್ ಅನ್ನಿಸ್ತು ಹೋಗಿದ್ದು. ಸೊ ನೆಕ್ಸ್ಟ್ ನೀವು ಪ್ಲ್ಯಾನ್ ಮಾಡಿದ್ರೆ ಪ್ಲೀಸ್ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಇಲ್ಲಿ ಕರ್ಕೊಂಬರ್ಬೋದು. ಈ ಪ್ಲೇಸಿನ ಹೆಸರು ಏನು ಅಂತಂದರೆ, ಮಹಾಬಲೇಶ್ವರದಿಂದ ಮುಂದೆ ದಾಪೋಲಿ ಅಂತ ಬರುತ್ತೆ. ಸೊ ದಾಪೋಲಿ ಬೀಚ್ ಇದು ತುಂಬ ಚೆನ್ನಾಗಿದೆ. ನೀರಂತೂ ಸೂಪರಾಗಿದೆ. ಎಷ್ಟು ಕ್ಲಿಯರಾಗಿದೆ ಅಂದರೆ ನಾವು ಆಟ ಆಡಿ ಬಂದ್ರೂ ನಮಗೆ ಸ್ಕಿನ್ ಎಫೆಕ್ಟ್ ಆಗಲಿಲ್ಲ, ಅಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ಟೆಂಟ್ ಹೌಸು ಎಲ್ಲಿ ಬೇಕಲ್ಲಿ ಫೆಸಿಲಿಟೀಸ್ ಮಾಡ್ಯಾರೆ. ನಾವು ಅದನ್ನು ಬುಕ್ ಮಾಡ್ಬೋದು, ಅದು ಎಕ್ಸ್ಟ್ರಾ ಚಾರ್ಜ್ ಬೀಳುತ್ತೆ. ನಮಗೆ ರೂಮಿಗೆ ಪರ್ 5000 ಬಿತ್ತು.
ಅದು ನಮ್ಮದು ಸೀಸನ್ ಆಫ್ ಆಗಿದ್ದರಿಂದ ಸಿಗ್ತದೆ. ಅದಕ್ಕಿಂತ ನಾವು ಸೀಸನ್ನಾಗ ಹೋದ್ರಂತ ಇನ್ನೂ ಕಾಸ್ಟ್ಲಿ ಆಗೋತಾ ಹೋಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಯಾರ. ಸೊ ಇಲ್ಲಿ ನೈಟ್ ಟೈಮ್ ನೀವು ಏನರ ಆ್ಯನಿವರ್ಸರಿ ಬರ್ಡೇ ಪಾರ್ಟೀಸ್ ಏನಿದ್ರೆ ಅದನ್ನು ಹೇಳ್ಬೋದು. ಅವರು ಅದೇ ರೀತಿಯಾಗಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿ ಡೆಕೋರೇಷನು ಮಾಡಿಕೊಡ್ತಾರೆ. ಇಲ್ಲಿ ಬರ್ಡೇ ಪಾರ್ಟಿ ಇತ್ತು, ಹಾಗಾಗಿ ಬಲೂನ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿಕೊಟ್ರು. ಮಕ್ಕಳಿಗೆ ಆಟ ಆಡೋದಿರ್ಬೋದು ಅಥವಾ ನಾವು ದೊಡ್ಡವ್ರು ಕೂಡುವುದಕ್ಕೆ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಇದೆ. ಎಲ್ಲಿ ಬೇಕಲ್ಲಿ ಟೇಬಲ್ ಮತ್ತು ಚೇರ್ದು ಫೆಸಿಲಿಟೀಸ್ ಇತ್ತು. ನಾವು ಅಲ್ಲೇ ಊಟ ಮಾಡ್ತೀವಿ ಅಂತಂದರೆ ನಮ್ಗೆ ಅಲ್ಲೇ ಬೀಚ್ ಸೈಡ್ ತಂದು ಕೊಡ್ತಿದ್ರು. ತುಂಬ ಚೆನ್ನಾಗಿದೆ. ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಸ್ಪೆಷಲಿ ಸಮ್ಮರ್ ವೆಕೇಷನ್ ಟೈಮ್ದಾಗೆ ಮನೆಯೊಳಗೆ ಬೋರ್ ಅನಿಸ್ತೈತಿ, ಮಕ್ಕಳು ಹೊರಗಡೆ ಹೋಗೋಣ ಅಂತಂತ ಅಂತಾರೆ. ಸೊ ಆ ಟೈಮ್ದಾಗ ನಾವು ಬೀಚ್ ಸೈಡ್ ಬಂದರೆ ಬೀಚ್ನಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ಬೋದು. ಬಿಸಿಲು ಜಾಸ್ತಿ ಇರುತ್ತೆ ಮಾರ್ನಿಂಗು ಮತ್ತು ಈವ್ನಿಂಗ್ ಟೈಮ್ದಾಗ ನಾವು ಬೀಚ್ ಸೈಡೇ ರೆಸಾರ್ಟ್ ಬುಕ್ ಮಾಡಿದರೆ, ರೂಮ್ ಬುಕ್ ಮಾಡಿದರೆ ಈಸಿ ಆಗುತ್ತೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಈಸಿ ಆಗುತ್ತೆ. ನಾವು ಈವ್ನಿಂಗ್ ನೈಟ್ ಸಮುದ್ರದ ಪಕ್ಕ ವಾಕ್ ಮಾಡ್ಬೋದು. ಸೊ ಮಕ್ಕಳು ಕರ್ಕೊಂಡು ತಿರುಗಾಡ್ಬೋದು, ಯಾಕಂದರೆ ನಿಯರ್ ಬೈ ಇರೋದ್ರಿಂದ ನಮಗೆ ದೂರ ಅಂತ ಅನಿಸೋದಿಲ್ಲ. ಇಲ್ಲಿ ಗೇಮ್ ಸೆಕ್ಷನ್ನು ಇದೆ, ನಾವು ಪ್ಯಾರಾಶೂಟು ಇದೆ, ನೀವು ಯಾರು ಇಂಟ್ರೆಸ್ಟೆಡ್ ಇದ್ದಾರೋ ಅದನ್ನು ಹೋಗ್ಬೋದು. ಮತ್ತು ಸೈಕ್ಲಿಂಗ್ ಇದೆ. ಹಾಗೆ ಸಮುದ್ರದ ಪಕ್ಕ ಸ್ಟಾಲ್ ಹಾಕ್ಯಾರ. ಅಲ್ಲಿ ನಮಗೆ ಟೀ ಸಿಗುತ್ತೆ, ಬಜ್ಜಿ ಸಿಗುತ್ತೆ, ಮ್ಯಾಗಿ ಸಿಗುತ್ತೆ. ಸೊ ನಾವು ತಿನ್ಬೋದು. ಸಮುದ್ರ ಪಕ್ಕ ಚೆನ್ನಾಗಿ ಅನಿಸುತ್ತೆ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನೋಡ್ಬೋದು ಅರೇಂಜ್ಮೆಂಟ್ ತುಂಬ ವೆರೈಟಿಯಾಗಿ ಮಾಡ್ಯಾರ. ಸೊ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತಂದರೆ ಈ ಥರ ಲೊಕೇಶನ್ಗೆ ಬಂದು ಮಾಡಿದರೆ ಒಂಥರ ಯುನೀಕ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ತುಂಬ ಸ್ಪೆಷಲಾಗಿರುತ್ತೆ, ಮಕ್ಕಳಿಗಾಗಿರ್ಬೋದು ಮತ್ತು ನಮಗೂ ಇರ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಬಂದು ಇಲ್ಲಿ ದಾಪೋಲಿ ಬೀಚ್ಗೆ ಮೀಟ್ ಆಗಿರಿ, ಭೇಟಿ ಆಗಿರಿ, ಮತ್ತು ಅಲ್ಲಿ ಹೇಗೆ ಸರ್ವಿಸ್ ಕೊಡ್ತಾರೆ ಅಂತ ನೋಡ್ಬೋದು ನೀವು. ಮತ್ತು ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡ್ಬೋದು, ನಾನು ಇಲ್ಲಿ ಸಮುದ್ರ ಸಮೀಪ ತೋರಿಸ್ತಾ ಇದ್ದೀನಿ. ನಮ್ಮ ರೂಮ್ ಮುಂದೆ ನಿಂತರೆ ಈ ಥರ ಕಾಣುತ್ತೆ. ಸೊ ಹಾಗೆ ತೋರಿಸ್ಕೊತಾ ಹೋಗ್ತೀನಿ. ಮುಂದೆ ಬೀಚು ಇದೆ, ಅಲ್ಲಿ ಎಷ್ಟು ಜನ ಬೆಳಗ್ಗೆ ವಾಕಿಂಗ್ ಮಾಡ್ತಾಯಿದ್ರು ಅಂತಲೂ ತೋರಿಸ್ಕೊತಾ ಹೋಗ್ತೀನಿ ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದು ಯಾವ ಥರ ನಿಮಗೆ ಮುಟ್ಟಿದೆ, ನಿಮಗೇನು ಫೀಲ್ ಆಯ್ತು ಅಂತ ನೀವು ಕಮೆಂಟ್ ಮೂಲಕ ನಮ್ಗೆ ಹೇಳಿದರೆ ನಮಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಮತ್ತು ಇದು ಹೆಲ್ಪ್ ಆಯಿತು ಇಲ್ಲ ವಿಡಿಯೋ ಅಂತಂತೂ ನಮ್ಗೆ ಗೊತ್ತಾಗುತ್ತೆ. ನೋಡಿರಿ, ವ್ಯೂಸ್ ಇಷ್ಟು ಚೆನ್ನಾಗಿದೆ ಬೀಚ್ ಸೈಡ್. ನಾವು ನೈಟೆಲ್ಲ ಇಲ್ಲಿ ಬಂದು ಕೂತು ವ್ಯೂಸ್ ಅಲೆದು ಸೌಂಡ್ ಕೇಳ್ತಾ ಇದ್ದೀವಿ. ಇಷ್ಟು ಚೆನ್ನಾಗಿ ಕೇಳುತ್ತಲ್ಲ, ಆವಾಗ ಎಕ್ಸ್ಟ್ರಾ ಸೌಂಡ್ ಯಾವುದೂ ಇರೋದಿಲ್ಲ, ಜಸ್ಟ್ ಅಲೆಗಳ ಸೌಂಡ್ ಇರುತ್ತೆ. ಹಾಗಾಗಿ ಕೇಳೋದಕ್ಕೆ ಏನೋ ಒಂದು ಹಿತ ಅನಿಸುತ್ತೆ. ನಾವು ಆಲ್ಮೋಸ್ಟ್ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಇಲ್ಲಿ ಬೀಚ್ಗೆ. ಸೊ ಹಾಗಾಗಿ ನಾವು 1 o'clock 2 o'clock ತನಕ ಫೈರ್ ಕ್ಯಾಂಪ್ ಮಾಡಿ ಕುಂತಿದ್ದೀವಿ. ಅಲೆಗಳ ಸೌಂಡು, ಅದು ಫೈರ್ ಕ್ಯಾಂಪ್ ಮುಂದೆ ಬೆಂಕಿ ಮುಂದೆ ಕೂಡೋದಿರ್ಬೋದು, ಓಲ್ಡ್ ಫ್ರೆಂಡ್ಸ್ ಜೊತೆ ಮಾತಾಡೋದಿರ್ಬೋದು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಬಂದು ಹೋಗುವಂಥ ಪ್ಲೇಸ್ ಇದು ಅಂತ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಪೆಷಲಾಗಿ ತೋರಿಸ್ತೀನಿ ನೈಟ್ ವ್ಯೂ ಹೇಗಿದೆ, ಯಾವ ಥರ ಫೆಸಿಲಿಟೀಸ್ ಇದೆ, ಊಟದ ಫೆಸಿಲಿಟೀಸ್ ಏನಿದೆ, ಯಾವ ಥರ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ.